ಮಾತನಾಡಲು ಸಲಹೆ ಕೊಟ್ಟರೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಕೋಪವನ್ನು ಇಮ್ಮಡಿಗೊಳಿಸಿವೆ. ಸಮಯವನ್ನು ಕಳೆಯದೆ ನಿನ್ನ ಗರ್ವವನ್ನು ಮುರಿಯಲು ಧನವನ್ನು ಸೆರೆದಿರಿಸಿ ನಿಂತಿದ್ದೇನೆ. ಎದುರಾಗುವುದಕ್ಕೆ ಅದರಿಂದಾಗಿ ಮಾತನಾಡಿ ಸಮಯ ಮಾಡದೆ ಹೋಗಿ ಮಾತನ್ನು ಎದುರಿಸುತ್ತೇನೆ.
ಕಠಿಣ ಸಮಾನವು ಬಿಟ್ಟು ಕೊಡುವವರಲ್ಲ. ನನ್ನ ತಮ್ಮ ಯಾಗದ ಕುದುರೆಯನ್ನು ಕೊಟ್ಟಿದ್ದವರು ಕಾದುವುದು ಎಂದು ಅದನ್ನು ತಿಳಿದೇ ಕಟ್ಟಿದ್ದು. ನಿಮಗೆ ಆ ಕುದುರೆ ಬೇಕಾದರೆ ನಿಷ್ಠೆಯಿಂದ ಕೊಡು ಎಂದು ಬೇಡಿ. ಅದನ್ನು ಬಿಟ್ಟು ಕೋಪದಿಂದ ನಮ್ಮಲ್ಲಿ ಕಾಟಾಡಿದರೆ ಕಷ್ಟಕ್ಕೀಡಾಗುವಿರಿ. ನಾನೀಗ ಬಿಗಿ ಹಿಡಿದು ಮಾತನಾಡು. ನೀನಾಡುವ ಮಾತು ಎದುರಾಳಿ ಮನವನ್ನು ಮತ್ತಿಷ್ಟು ಕೆರಳಿಸುವಂತಿದೆ. ಈ ಭರತನ್ನು ಗೆಲ್ಲುವ ಸಾಮರ್ಥ್ಯ ನಿನ್ನಲ್ಲಿದ್ದರೆ ಎದುರಾಗು, ಯುದ್ಧಕ್ಕೆ ಎದುರಾಗು. ಓ ಅನುಜನವ, ಇತ್ತ ಬಾ. ಅನುಜ, ನಮ್ಮಲ್ಲಿ ಹೋರಾಡಲು ಬಂದ ಎಲ್ಲರೂ ತಲೆಗುರುಳಿದ್ದಾರೆ. ಮುಂದಾರು ಬರುವರೆಂದು ಕಾದು ನೋಡೋಣ. ಧೈರ್ಯಂ ತಾತು ಧೈರ್ಯವಂತನು ಮುಂದಣ ಕಾರ್ಯಕನುವಾಗಿ ಕ್ಷಣದಲ್ಲಿಯೇ ಮುಂದಣ ಕಾರ್ಯಕನುವಾಗಿ ತಕ್ಷಣದಲ್ಲಿ ನಾರಿಯರ ಸಂತೈ
ಧರಿಸಿ ಯಜ್ಞಶಾಲೆಯ ತೊರೆದು ಹೋಗು. ನಾರಿಯರು ಸಂತಹಿ ಯಜ್ಞಶಾಲೆಯ ತೊರೆದು ಮಾರುತಾತ್ಮಜ ಮುಖ್ಯರೊಳಗೂಡಿ ರಥವಿಯರಿ ನಡೆದರು. ನಮ್ಮ ಯಾಗಾಶ್ವವನ್ನು ಆಶ್ರಮದ ಬಾಲಕರು ಕಟ್ಟಿ ಸಂಗ್ರಾಮದಲ್ಲಿ ನಮ್ಮವರನ್ನೆಲ್ಲ ಸೋಲಿಸಿ ನೆಲೆಗೊಳ್ಳಿದ್ದಾರೆ ಎಂಬ ಚಂದ್ರನುಡಿಯನ್ನು ಕೇಳಿದೆ. ಆ ತಕ್ಷಣವೇ ಯಾಗಶಾಲೆಯನ್ನು ತೊರೆದು ದರ್ಶನವನ್ನು ಧರಿಸಿ ರಥವೇರಿ ಬಂದ ಈ ರಣಭೂಮಿಯನ್ನು ನೋಡುತ್ತಿರುವುದಾದರೆ ದವೆಯೋಳು ಮಲಗಿದ್ದ ತಗಡಿದು ಸೇರೆಯೋ. ತಗೆಯೋಳು ಮಲಗಿದ್ದ ತಗೆಯೋಳು ಮಲಗಿದ್ದ ತಗಡಿದು ಸೇರೆಯೋ. ಪರಿಯನ್ನು ಕಂಡಾಗ ಬಾಲಕರನ್ನು ಎದುರಿಸಿ ಬಂಧಿಸಿದ ಯಾಗಾಶ್ವವನ್ನು ಬಿಡಿಸಿ ತರುತ್ತೇನೆ ಎಂಬ ಧೈರ್ಯದ ಮಾತನಾಡಿ ಬಂದ ಭರತಾದಿ ಸಹೋದರರೆಲ್ಲ ಬಾಲಕರಿಂದ ಸೋತು ದರೆಗುರುಳಿದ್ದಾರೆ. ಇದನ್ನೆಲ್ಲವನ್ನು ನೋಡುತ್ತಿರುವುದಾದರೆ ಇವರಿಗೆಲ್ಲ ನನ್ನಂತ ಅಣ್ಣನಿದ್ದು ದರೆಗೆ ಹೊರೆಯಾದನೆಂದು ಅನಿಸುತ್ತಿದೆ. ನನ್ನ ಈ ಬದುಕೀಗ ಸುಟ್ಟಿ ಹೋಗುತ್ತಿದೆ ಎಂದೇ ಹೇಳಬೇಕು. ಯಾಕಂದರೆ ರಘುವಂಶ ತಿಲಕರಿಂದಿನ ರಣದಿಯೇ ಕಳೆಯಿತೆ ಮರುವಂಶ ಪುಣ್ಯ ದೇವಿಗೆಯ ತಿರಿಯ ಕಳೆಯಿತೆ ಮನೋಂಶ ದೇವಿಗೆಯ ತಿರಿಯ ಉಳಿದರೆ ದೌರ್ಭಾಗ್ಯವನ್ನು ಕಾಣಲಿಲ್ಲ. ಅಯ್ಯೋ ವಿಧಿ, ಯಾಕಾದರೂ ಈ ರಾಮನಿಗೆ ಇಂತಹ ದೌರ್ಭಾಗ್ಯ ಸ್ಥಿತಿಯನ್ನು ನೋಡುವಂತಾಯಿತು. ಬಾಲಕರಿಂದ ಹೋರಾಡಿ ನನ್ನ ಅನುಜರು ಅಳಿದರೆ ಇದರಿಂದಾಗಿ ರಘುವಂಶದ ಪುಣ್ಯದ ಏಳಿಗೆಯ ಸಂಪತ್ತು ಕಳೆದು ಹೋಯಿತೆ. ಇದನ್ನೆಲ್ಲವನ್ನು ನೋಡಿದಕ್ಕಾಗಿ ನಾನೊಬ್ಬ ಉಳಿಯಬೇಕಾಯಿತೆ. ವಿಧಿ ನನ್ನನ್ನು ಯಾಕೆ ಬಿಟ್ಟಿದ್ದಾನೆ? ಇಲ್ಲ ಇಲ್ಲ, ಈ ಕ್ಷಣವಾಗಿ ಚಿಂತಿಸಿ ಫಲವಿಲ್ಲ. ಈ ಸ್ಥಿತಿಗೆ ಕಾರಣರಾದ ಬಾಲಕರನ್ನು ಸಾಲುಮಳ್ಳಿಯ ದರ್ಶನವನ್ನು ಧರಿಸಿ ಮುಂದೆ ಸಾಗುತ್ತೇನೆ. ಕುಶಲವರನು ಕಂಡಾಗ ಕುಶಲವರನು ಕಂಡಾಗ ಸಾಗರಕ್ಕೆ ನಿರ್ಮಾಣಗಳು ಸೇವಾ ಸಾಗರಕ್ಕೆ ನಿರ್ಮಾಣಗಳು ಸೇವಾ.
ಚೆಲುವನನ್ನು ನೋಡಿದರೆ ಚೆಲುವನನ್ನು
ಭಾವನೆ ಇರಲಿಲ್ಲ. ನಾನು ಹತ್ತಿರ ಯುದ್ಧ ಮಾಡಬೇಕಾದರೆ ಯುದ್ಧವೇ ಬೇಡ ಎನಿಸುತ್ತಿದೆ. ಇವನು ಪುಣ್ಯ ಪುರುಷನೇ ಹೌದಣ್ಣ. ಹೌದು ತಮ್ಮ, ಏನೇ ಆದರೂ ಬಂದವರಲ್ಲಿ ಯುದ್ಧ ಮಾಡಲೇಬೇಕು. ಕಾರಣ ನಾನು ಶರಗಳನ್ನು ಧರಿಸಿ ಸಂಗ್ರಾಮಕ್ಕೆ ತೆರಳೋಣ. ಮೆಚ್ಚಿದೆ ಬಾಳರೆ ನಿಮಗೆ ಮೆಚ್ಚಿದೆ ಬಾಳರೆ ನಿಮಗೆ ಯಾಗ ಕಚ್ಚರಿಯಾದೋ ಸಾಕಮಾದಿರಿಗೆ ಯಾಗ ಕಚ್ಚರಿಯಾದೋ ಸಾಕಮಾದಿರಿಗೆ ಉಚ್ಚರಿಸುವುದಿ ಗಾಯನಗೆ ನಿಮ್ಮ ನೆಚ್ಚಿನ ಕಾಯಂತೆ ಯಾರು ಉಚ್ಚರಿಸುವುದಿ ಗಾಯನಗೆ ನಿಮ್ಮ ನೆಚ್ಚಿನ ಕಾಯಂತೆ ಯಾರು ಮೆಚ್ಚಿದೆ ಬಾಳರೆ ನಿಮಗೆ ಯಾಗ ಕಚ್ಚರಿಯಾದೋ ಓ ಬಾಲರೇ, ನಿಮ್ಮ ಸಾಹಸದ ಸಿರಿಗೆ ಮೆಚ್ಚಿದೆ. ಎಳೆಯನಾದ ನಿಮ್ಮ ಧೈರ್ಯವನ್ನು ಕಂಡು ನಿಮ್ಮಲ್ಲಿಯೇ ಪ್ರಶ್ನಿಸುತ್ತಿರುವೆ. ನೀವ್ಯಾರು? ನಿಮ್ಮ ತಾಯಿ ತಂದೆ ಯಾರೆಂಬ ವಿಚಾರವನ್ನು ಬಿತ್ತರಿಸುವಿರಾ? ಸೋತವನೇ, ರಾಮಾಯಣ ಕವಿ ವಾಲ್ಮೀಕಿ ರಾಮಾಯಣ ಕವಿ ವಾಲ್ಮೀಕಿ ಯಮ್ಮ ಪ್ರೇಮದಿ ಹೊರೆದನು ವನದಿಗೆ ನಮ್ಮ ಪ್ರೇಮದಿ ಹೊರೆದನು ಅಯ್ಯ ಪುರುಷೋತ್ತಮನೇ, ನಾವು ನಮ್ಮ ತಂದೆಯನ್ನು ನೋಡಿದ್ದಿಲ್ಲ. ಅವರು ಯಾರೆಂದೇ ನಮಗೆ ತಿಳಿದಿಲ್ಲ. ತಾಯಿ ನಮ್ಮೊಂದಿಗಿದ್ದಾಳೆ, ಆದರೆ ಅವಳ ಹೆಸರೇನೆಂಬುದೇ ನಮಗೆ ತಿಳಿದಿಲ್ಲ. ಹಾಗಂತ ನಮ್ಮನ್ನು ಕೋರಿದವರು ವಾಲ್ಮೀಕಿ ಋಷಿಗಳು. ಅವರು ಸಾಮಾನ್ಯದವರಲ್ಲ. ರಾಮಾಯಣ ಎಂಬ ಮಹಾಕಾವ್ಯವನ್ನು ಬರೆದ ಕವಿಯವರು. ಓಹೋ, ನಿಮ್ಮೆದುರು ರಾಮಾಯಣ ಕವಿಗಳೇ? ರಾಮಾಯಣ ಎಂದರೇನು? ಅದನ್ನು ನನಗೆ ತಿಳಿಸುವಿರಾ? ನಿಮಗೆ ರಾಮಾಯಣವನ್ನು ಪದ್ಯ ರೂಪದಲ್ಲಿ ತಿಳಿಸಬೇಕೋ ಗದ್ಯ ರೂಪದಲ್ಲಿ ತಿಳಿಸಬೇಕೋ? ಗದ್ಯ ರೂಪದಲ್ಲಿ ತಿಳಿಸಿ ನೋಡೋಣ. ಪೂರ್ವಂ ರಾಮ ತಪೋವನಾದಿ ಗಮನಂ ತಪೋವನಾಭಿಗಮನಂ ರತ್ವ ನಗಗ
वैदेही हरणं वैदेही हरणं जटायुमरणं सुग्रीव सम्भाषणं वायुविग्रहणं वायुविग्रहणं लंकापुरी दहनं पाश्चात्य रावण कुंभकर्ण हनन पाश्चात्य रावण कुंभकर्ण हनन हे तद्वे रामायण हे तद्वे रामायण ನಿಮ್ಮಿಂದ ಉಚ್ಚರಿಸಲ್ಪಟ್ಟ ರಾಮಾಯಣ ಕೇಳಿ ಸಂತೋಷವಾಯಿತು. ಮುಂದೆ ರಾಮನ ಕಥೆಯೇನು? ಅವನಿ ಸತ್ಯದಿ ಶ್ರೀರಾ ಪಾವನೆ ರಾಜಾರಾಮನಾದ ರಾಮ ಅವನ ಪವಿತ್ರವಾದ ಕೃಪೆಯನ್ನು ತ್ಯಜಿಸಿದ ಎಂಬುದು ನಮಗೆ ತಿಳಿದಿದೆ. ಅದರ ಮುಂದೇನಾಗಿದೆ ಎಂದು ನಮಗೂ ತಿಳಿದಿಲ್ಲ, ಲೋಕಮುಖಕ್ಕೂ ಪ್ರಕಟಿಸಿಲ್ಲ. ಆದರೆ ಕವಿಗಾಲಿನಲ್ಲಿ ಇದೆ. ಏನಿ ಹೋಗುವ ನಾವು ಮುನಿಪನೆ ಕೆಳಗೆ ಏನಿ ಹೋಗುವ ನಾವು ಮುನಿಪನೆ ಕೆಳಗೆ ಕೇಳಿದೆಯೋದೆಲ್ಲ ಸಂಗತಿಗಳಿಗೆ ಕೇಳಿದೆಯೋದೆಲ್ಲ ಸಂಗತಿಗಳಿಗೆ ಬಾಳಿನ ಕಥೆಗಾರರು ಓ ಮಕ್ಕಳೇ, ಪಾವನಿಯಾದ ಸತಿಯನ್ನು ತೊರೆದು ರಾಜಾರಾಮನ ಮುಂದಿನ ಕಥೆ ವಾಲ್ಮೀಕಿಯ ಕಾವ್ಯಾರಂಭದಲ್ಲಿದೆ ಎಂಬ ವಿಚಾರವನ್ನು ತಿಳಿದಾಗ ಅದನ್ನು ನನಗೂ ತಿಳಿದ ಬಯಕೆ. ಕಾರಣ ಈಗಲೇ ಅಲ್ಲಿಗೆ ತೆರಳೋಣ. ಏಕೆ? ಎಲ್ಲ ಭೂಪತಿ, ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ಸಂಗ್ರಾಮಕ್ಕೆ ಬಂದು ಈ ರೀತಿ ಉಪಾಯ ಮಾಡುತ್ತಿರುವೆ ಎಂದರೆ ನಿನಗೆ ಯುದ್ಧದ ಭೀತಿ ಮೂಡಿದೆ ಎಂದೇ ಅರ್ಥ. ಈ ರೀತಿ ಸುಮ್ಮನೆ ಉಪಾಯ ಮಾಡದೆ ಯುದ್ಧಕ್ಕೆ ಎದುರಾಗು. ಎದುರಿಸುವ ಎದೆಗಾರಿಕೆ ನಿಮ್ಮಲ್ಲಿ ಎದುರಾಗಿವೆ.
ನನಗಾದ ಕಡುಕೋಪದಿಂದಾಗಿ ಸಂಗ್ರಾಮದಲ್ಲಿ ದುರುಳರ ಸಂಹಾರಕ್ಕಾಗಿ ಈ ಉಭಯ ಬಾಲಕರ ಮೇಲೆ ಮೃಗಚರವನ್ನು ಪ್ರಯೋಗಿಸಲು ಸಿದ್ಧನಾಗಿರುವೆಲ್ಲ ಇದು ಸರಿಯಾದದ್ದಲ್ಲ. ಯಾಕೆಂದರೆ ಈ ಘೋರರು ಕುಮಾರರ ದಂಡಲಿಗೆ ಸಾಗದು ಗವರ ದೊಡಿ ಬವಕೆ ಸಾಗದು ಗವರ ದೊಡಿ ಬವಕೆ ಅವರಿವರಿಂದ ಕವರನಿ ಜಗಿರಯ್ಯ ಅವರಿವರಿಂದ ಕವರನಿ ಜಗಿರಯ್ಯ ಅವರಿಗೆ ಈ ತರಗಳನ್ನು ಛೇದವಾಗಿ ತಿಳಿಸುವುದಲ್ಲ. ಅವರಿವರೆಂಬ ಅನ್ಯಭಾವನೆಯಿಂದ ಭೇದವೆಣಿಸಲಿದ್ದರು. ಇವರಿಬ್ಬರು ಅವನಿಗೆಯಾದ ಸೀತೆಯ ಮಕ್ಕಳೆಂಬುದನ್ನು ತಿಳಿ. ಆ ಕಾರಣದಿಂದಾಗಿ ನೀವು ಧರಿಸಿದ ಶರ ಮೊದಲಿಗೆ ನೀನು ಧರಿಸಿದ ಶರವನ್ನು ಕೆಳಗಿಳಿಸು. ಇವರಿಬ್ಬರು ನಿನ್ನ ಮಕ್ಕಳು ಎಂಬ ಸತ್ಯವನ್ನು ತಿಳಿದುಕೋ. ಆ ಕಾರಣದಿಂದಾಗಿ ಸಂಗ್ರಾಮದಲ್ಲಿ ಸೋತು ಮೈಮರೆತಿರುವ ನಿನ್ನ ಅನುಜರನ್ನು ನಾನು ಎಂಬಿಸುತ್ತೇನೆ. ಇನ್ನಾದರೂ ಇವರ ಮೇಲೆ ಕೃಪೆ ತೋರು. ಜಗತ್ತು ಮುನಿಯರಿಲ್ಲ ಸಂಗತನದೋಲೆಗೆ ನಿಮ್ಮ ಸಂದರ್ಶನದಿಂದ ನನ್ನ ಮನಸ್ಸಿಗೆ ಸಂತಸವಾಗಿದೆ. ಇವರಿಬ್ಬರು ನನ್ನ ಮಕ್ಕಳನ್ನ ಮೇಲೆ ನನ್ನ ಭಾಗ್ಯಕ್ಕೆ ಎಳೆಯಿಲ್ಲವೆಂದು ಭಾವಿಸುವೆ. ನನ್ನ ಕನ್ನಡನ್ನು ಕರುಣಿಸಿದವರು ನೀವು, ಅದಕ್ಕಾಗಿ ನಿಮಗೆ ಮಣಿದಿದ್ದೇನೆ. ಸಭೆಯಲ್ಲಿ ಎಲ್ಲವನ್ನು ವಿಸ್ತರಿಸುತ್ತೇನೆ. ಮುನಿಪಂಚವರೇ, ನಿಮ್ಮ ಮಾತಿನಂತೆ ನಾವೆಲ್ಲರೂ